ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಲೇಯರ್ ಆಗಿ ಚಪಾತಿನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಲಟ್ಸಿ ಸಾಫ್ಟಾಗಿ ಈ ಥರ 2 ಲೇಯರ್ ಬರೋ ಥರ ಅಥವಾ 4 ಲೇಯರ್ ಬರೋ ಥರ ಚಪಾತಿನ ಹೇಗೆ ಲಟ್ಸೋದು ಮತ್ತು ಬೇಯಿಸೋದನ್ನು ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ 2 ಕಪ್ಪು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನ ಸೇರಿಸಿ ಅದನ್ನೆಲ್ಲ ಹಿಟ್ಟ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಬೇಕು. ಹೀಗೆ ಸ್ವಲ್ಪ ಹಾಕಬೇಕು. ಒಟ್ಟಿಗೆ ನೀರನ್ನು ಸೇರಿಸಿದ್ರೆ ಹಿಟ್ಟು ಹದಕ್ಕೆ ಚೆನ್ನಾಗಿ ಬರಲ್ಲ. ಹೀಗೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೋಬೇಕು. ಹಿಟ್ಟು ಚೆನ್ನಾಗಿ ಹದಕ್ಕೆ ಬರಬೇಕು. ಹಿಟ್ಟು ಹದ ಬಂದ್ರೇ ಮಾತ್ರ ಚಪಾತಿ ಸ್ಮೂತ್ ಆಗೋದು. ನಾವು ಒಮ್ಮೆಗಲೇ ಜಾಸ್ತಿ ನೀರನ್ನು ಸೇರಿಸ್ಕೊಬಿಟ್ರೆ ಅಲ್ಲಿ ಹಿಟ್ಟು ತೆಳುವಾಗುತ್ತೆ. ಆಮೇಲೆ ಗಂಟು ಅಲ್ಲೇ ಎಲ್ಲ ಒಂದೊಂದು ಕಡೆ ಉಳ್ಕೊಬಿಡುತ್ತೆ. ಆ ರೀತಿ ಆಗಬಾರ್ದು. ಅದಕ್ಕೆ ನಾವು ನೋಡಿ ಮಾಡಿ ನೀರನ್ನ ಹಾಕಿ ಈ ರೀತಿ ಕಲಿಸ್ಕೋಬೇಕು. ನೋಡಿ, ಕಲಸಿ ಅದನ್ನು ಹದಕ್ಕೆ ಮಾಡಬೇಕು. ಒಂದು ಹದ ಬರೋವರೆಗೂ ಅದನ್ನ ಕಲಿಸ್ತಾನೆ ಇರಬೇಕು. ನಮಗೆ ಗೊತ್ತಾಗುತ್ತೆ, ಹಿಟ್ಟು ಕಲಿಸ್ತಾ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಅಂತ. ಚಪಾತಿ ಹದಕ್ಕೆ ಬರಬೇಕು, ಅದು ಸ್ಮೂತಾಗಿ. ಹೀಗೆ ಕಲಸಿ ಅದಕ್ಕೆ 1 ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಇನ್ನೊಂದು ಸಲ ನಾದ್ಕೋಬೇಕು. ಇನ್ನೊಂದು ಸಲ ಅದನ್ನು ನೀಟಾಗಿ ಸಾಫ್ಟ್ ಆಗೋವರೆಗೂ ಕಲಸಿ ಅದನ್ನ ಎತ್ತಿ ಒಂದು ಕಡೆ ಇಟ್ಕೊಳ್ಬೇಕು. ಆಮೇಲೆ ಹಿಟ್ಟನ್ನ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡಬೇಕು. ಹಿಟ್ಟು ನೆನೆದಾದ್ಮೇಲೆ ಈ ಥರ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಕೊಂಡು 2 ಸೈಡ್ಗೂ ಹಿಟ್ಟನ್ನು ಹಚ್ಕೋಬೇಕು. ಈ ರೀತಿ ಹಿಟ್ಟನ್ನ ಹಚ್ಕೊಂಡು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಬೇಕು. ನೋಡಿ, ನಾನು ಲಟ್ಸೋದು ತೋರಿಸ್ತಾ ಇದ್ದೀನಲ್ಲ, ಅದೇ ರೀತಿ ನೀವು ಲಟ್ಟಿಸಿ. ಫಸ್ಟು ಈ ಥರ ಲಟ್ಟಿಸ್ಬೇಕು. ಇದು 4 ಲೇಯರ್ ಮಾಡೋ ಚಪಾತಿ ಇದು. ಸ್ವಲ್ಪ ಎಣ್ಣೆನ ತಗೋಬೇಕು. ಸ್ವಲ್ಪ ಎಣ್ಣೆನ ಈ ರೀತಿ ಚಿಕ್ಕದಾಗಿ ಲಟ್ಸ್ಬಿಟ್ಟು ಅದಕ್ಕೆ ಒಂದು ಸೈಡು ಎಣ್ಣೆನ ಹಚ್ಚಬೇಕು. ಈಗ ನಾನು ಹಚ್ತೀನಿ, ನೋಡ್ಕೊಳ್ಳಿ ನೀಟಾಗಿ. ಹಾಗೆ ಒಂದು ಕಡೆ ಎಣ್ಣೆನ ಪೂರ್ತಿ ಸವರ್ಬಿಟ್ಟು ಈ ರೀತಿ ಮಡಚಬೇಕು. ಫಸ್ಟು ಈ ಥರ ಮಡಚಿ ಆಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ಹಚ್ಚಿ ಅದನ್ನ ಇನ್ನೊಂದು ಲೇಯರ್ ಮಡಚಬೇಕು. ಆಗ ಅದು 4 ಲೇಯರ್ ಆಯಿತು. 4 ಲೇಯರ್ ಇದು 4 ಲೇಯರ್ ಚಪಾತಿ. ಈ ರೀತಿ 4 ಸೈಡು ಕೂಡ ಮಡಿಸಿ ತ್ರಿಕೋನ ಸೈಜ್ ಮಾಡ್ಕೋಬೇಕು. ತ್ರಿಕೋನ ಸೈಜ್ಗೆ ಮಾಡಿಕೊಂಡು ನಂತರ ಅದನ್ನ ಲಟ್ಸ್ಕೋಬೇಕು. ನಿಮಗೆ ರೌಂಡ್ ಶೇಪ್ಗೆ ಲಟ್ಸೋಕ್ಕೆ ಬಂದರೆ ರೌಂಡ್ ಶೇಪ್ಗೆ ಲಟ್ಟಿಸ್ಕೊಳ್ಳಿ. ಇಲ್ಲ ನಮಗೆ ರೌಂಡ್ ಶೇಪ್ಗೆ ಲಟ್ಸೋಕ್ಕೆ ಬರಲ್ಲ ಅಂತಂದರೆ ತ್ರಿಕೋನ ಶೇಪ್ಗೆ ಲಟ್ಸ್ಕೋಬೋದು. ಏನು ಸಮಸ್ಯೆ ಇಲ್ಲ, ಚಪಾತಿ ಮಾತ್ರ ಚೆನ್ನಾಗೇ ಬರುತ್ತೆ. ಈ ರೀತಿ ಲಟ್ಟಿಸ್ಕೋಬೇಕು. ನಮಗೆ ಯಾವ ಸೈಜ್ಗೆ ಬೇಕೋ, ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಲಟ್ಟಿಸ್ಕೋಬೇಕು. ಲಟ್ಟಿಸಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಬೇಕು. ಒಂದು ಸೈಡ್ಗೆ ಈಗ ಎಣ್ಣೆನ ಹಚ್ಚಬೇಕು. ಈ ರೀತಿ ಸ್ವಲ್ಪ ಎಣ್ಣೆನ ಹಾಕಿ ಬಿಸಿಯಾಗಿರೋ ತವ ಮೇಲೆ ಹಾಕ್ಕೋಬೇಕು. ಆಲ್ರೆಡಿ ನಾನು ತವನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಈಗ ಅದನ್ನ ತವ ಮೇಲೆ ಚಪಾತಿನ ಹಾಕಿದೆ. ಈಗ ಬೇಯಿಸೋದು, ಲಟ್ಟಿಸೋದು ಎಷ್ಟು ಇಂಪಾರ್ಟೆಂಟು, ಚಪಾತಿನ ಬೇಯಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ರೀತಿ ಬೇಯಿಸ್ತೀವಿ ಅನ್ನೋದ್ರ ಮೇಲೆ ಚಪಾತಿ ಸ್ಮೂತಾಗಿ ಬರುತ್ತೆ. ಈಗ ನೋಡಿ, ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ತೆ ನಾನು. ಎಣ್ಣೆ ಹಾಕಿ ಸ್ವಲ್ಪ ಹೊತ್ಬಿಟ್ಟು ಅದನ್ನ ಬೇಗನೆ ತಿರುಗಾಕ್ತೆ. ತುಂಬ ಲೇಟ್ ಮಾಡಬಾರ್ದು ತಿರುಗಾಕೋಕ್ಕೆ. ಲೇಟ್ ಮಾಡಿಬಿಟ್ರೆ ಚಪಾತಿ ಸ್ಮೂತಾಗಿ ಬರಲ್ಲ, ಒಂಥರ ಕಡಕ್ಕಾಗಿ ಬರುತ್ತೆ. ಯಾವ ರೀತಿ ಉಬ್ತಾ ಇದೆ ನೋಡಿ ಚಪಾತಿ. ಇದೇ ರೀತಿ ಸ್ವಲ್ಪ ಬೇಗನೆ ಬೇಯಿಸ್ಕೋಬೇಕು. ಲೇಟ್ ಮಾಡಬಾರ್ದು. ಜಾಸ್ತಿ ತಿರುಗಿಸಿ ಕೂಡ ಹಾಕಬಾರ್ದು. ಒಂದು 4 ಸರ್ತಿ ಮಾತ್ರ ತಿರುಗಿಸಿ ಹಾಕಬೇಕು. ಈಗ ನಾನು ತಿರುಗಿಸ್ತೀನಿ ನೋಡಿ, ಅದೊಂದು ಸರ್ತಿ ಒಂದು 4 ಸಲ ತಿರುಗಿಸ್ತೀನಿ ನಾನು ಅಷ್ಟೇ. ಜಾಸ್ತಿ ತಿರುಗಿಸ್ಬಿಟ್ರೆ ಚಪಾತಿ ಚೆನ್ನಾಗಾಗಲ್ಲ, ಮೆತ್ತಗಾಗಲ್ಲ. ಚಪಾತಿ ಒಂಥರ ಬೆಂಡ್ ಆದಂಗೆ ಆಗುತ್ತೆ. ಈ ರೀತಿ ಒಂದು 4 ಸರ್ತಿ ತಿರುಗಿಸಿ ನಾವು ಬೇಯಿಸ್ಕೋಬೇಕು. ಈಗ ಈ ಸೈಡು ಒಂದು ಸೈಡ್ ಬೇಯ್ದಾಯಿತು. ಈಗ ಇನ್ನೊಂದು ಸೈಡ್ ಬೇಯಿಸ್ತಾ ಇದ್ದೀನಿ ನೋಡಿ. ಹೀಗೆ ಇನ್ನೊಂದು ಸೈಡು ಕೂಡ ನೀವು ಅದೇ ರೀತಿ 2 ಸಲ ತಿರುಗಿಸಿ ಹಾಕಬೇಕು. ಈ ಕಡೆ ಒಂದು ಸಲ, ಈ ಕಡೆ ಒಂದು ಸಲ ಅಷ್ಟೆ. ಸ್ವಲ್ಪ ಹೊತ್ತು ತೆಗೆದು ಬಿಡಬೇಕು. ಚಪಾತಿ ಈಗ ಬೆಂದಾಗಿರುತ್ತೆ. ಅದು 4 ಲೇಯರ್ ಆಯಿತು ಚಪಾತಿ. ಈಗ 2 ಲೇಯರ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್. ಚಿಕ್ಕದಾಗಿ ಉಂಡೆನ ಮಾಡ್ಕೊಂಡು ಅದಕ್ಕೆ 2 ಸೈಡೂ ಹಿಟ್ಟು ಹಚ್ಚಿ ಈ ರೀತಿ ಲಟ್ಟಿಸ್ಕೋಬೇಕು. ಹೀಗೆ ಅದನ್ನ ಉದ್ದಕ್ಕೆ ಲಟ್ಟಿಸಿ, ಒಂದೇ ಸಲ ಉದ್ದಕ್ಕೆ ಲಟ್ಟಿಸಿ ಈ ರೀತಿ ಮಧ್ಯದಲ್ಲಿ ಹಿಸುಕಬೇಕು. ಮಧ್ಯದಲ್ಲಿ ಆ ರೀತಿ ಚಿಕ್ಕದಾಗಿ ಮಾಡಿ 2 ಭಾಗ ಆದಮೇಲೆ ಒಂದು ಭಾಗಕ್ಕೆ ಎಣ್ಣೆನ ಸವರಿ ಇನ್ನೊಂದು ಭಾಗನ ಮಡಿಸಿ ಅದ್ರ ಮೇಲೆ ಅಂಟಿಸ್ಬೇಕು. ಅಂಟಿಸಿ ಆ ರೀತಿ ಮಾಡಿಕೊಂಡು ಅದಕ್ಕೆ 2 ಸೈಡು ಹಿಟ್ಟನ್ನ ಹಚ್ಬೇಕು.
ಎರಡು ಸೈಡು ಹಿಟ್ಟನ್ನು ಹಚ್ಚಿ ಈ ರೀತಿ ಲಟ್ಟಿಸ್ಬೇಕು ನೋಡಿ. ಆವಾಗಲೇ ತ್ರಿಕೋನ ಸೈಜ್ನ ಯಾವ ಥರ ಲಟ್ಟಿಸಿದ್ವೋ ಅದೇ ಥರ ಇದನ್ನೂ ಕೂಡ ಲಟ್ಟಿಸ್ಬೇಕು. ಆದರೆ ಅದು 3 ಲೇಯರು, 3 ಅಲ್ಲ 4 ಲೇಯರು, ಇದು 2 ಲೇಯರ್ ಆಗುತ್ತೆ ಅಷ್ಟೇ ನೋಡಿ. ಈ ಥರ ಅದನ್ನು ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಲಟ್ಟಿಸ್ಕೋಬಹುದು. ಈ ರೀತಿ ಲಟ್ಟಿಸ್ಕೊಂಡ್ಮೇಲೆ ಅದನ್ನ ಕಾದಿರೋ ತವ ಮೇಲೆ ಹಾಕಬೇಕು. ಆಗಲೇ ಬೇಯಿಸ್ತೀವಲ್ಲ ನಾವು ಚಪಾತಿನ, ಅದೇ ರೀತಿ ಇದನ್ನು ಕೂಡ ಬೇಯಿಸ್ಬೇಕು. ನೋಡಿ ಯಾವ ರೀತಿ ಉಬ್ಬುತ್ತಾ ಇದೆ ಅಂತ. ಇದನ್ನು ಕೂಡ 2 ಕಡೆ ಫಸ್ಟು ಬೇಯಿಸಿ ಆಮೇಲೆ ಈ ಥರ ಮಗ್ಚಿ ಹಾಕಿ 2 ಕಡೆನೂ ಬೇಯಿಸ್ಬೇಕು. ನೋಡಿ ನಾನು ಬೇಯಿಸ್ತಾ ಇದ್ದೀನಲ್ಲ ಅದೇ ಥರ. ಈ ರೀತಿ ಬೇಯಿಸಿದರೆ ಸಾಫ್ಟ್ ಆಗುತ್ತೆ ಚಪಾತಿ, ಯಾವುದೇ ಕಾರಣಕ್ಕೂ ಒಂಥರ ಗಟ್ಟಿ ಗಟ್ಟಿ ಆಗಲ್ಲ. ನೋಡಿ ಈ ಥರ 2 ಕಡೆನೂ ಈ ಥರ ಮಡ್ಚಿ ಹಾಕಿ ಬೇಯಿಸ್ಬೇಕು. ಬೇಯಿಸಿದ ನಂತರ ನೋಡಿ ಈಗ 2 ಲೇಯರ್ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಅಲ್ಲಿ ನೋಡಿ 2 ಲೇಯರ್ ಬರುತ್ತೆ ಈಗ ಚಪಾತಿ. ಬಂತಲ್ವ 2 ಲೇಯರು. ಹೀಗೆ ತುಂಬ ಸಿಂಪಲ್ಲಾಗಿ ಸುಲಭವಾಗಿ ಮಾಡ್ಕೋಬಹುದು ನಾವು, ಏನಿಲ್ಲ ನೋಡಿ 2 ಲೇಯರ್ ಬಂತು. ಈ ರೀತಿ ಚಪಾತಿನ 2 ಲೇಯರ್ ಚಪಾತಿನ ಮಾಡ್ಕೋಬಹುದು ನಾವು. ಈಗ 2 ರೀತಿ ಮಾಡೋದನ್ನು ತೋರಿಸ್ಕೊಟ್ಟೆ. ಈಗ 3ನೇ ವಿಧಾನ. ಇದು ಕೂಡ ತುಂಬ ಸಿಂಪಲ್ಲಾಗಿದೆ, ಯಾರು ಬೇಕಾದರೂ ಮಾಡ್ಕೋಬಹುದು. ನೋಡಿ ಫಸ್ಟು ಈ ರೀತಿ ಒಂದು ಚಿಕ್ಕದಾಗಿ ಉಂಡೆನ ತೊಗೊಂಡು 2 ಸೈಡನ್ನು ಹಿಟ್ಟು ಹಚ್ಚಿ ಸ್ವಲ್ಪ ಅಗಲಕ್ಕೆ ಲಟ್ಟಿಸ್ಬೇಕು. ಸ್ವಲ್ಪ ಮೀಡಿಯಮ್ ಅಗಲಕ್ಕೆ ಲಟ್ಟಿಸಿ ಅದನ್ನ ಸೈಡ್ಗೆ ಎತ್ತಿಟ್ಕೋಬೇಕು. ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ ನಂತರ ಇನ್ನೊಂದು ಚಿಕ್ಕದಾಗಿರೋ ಉಂಡೆನ ತಗೋಬೇಕು ನಾವು. ಇನ್ನೊಂದು ಚಿಕ್ಕದಾಗಿರೋ ಉಂಡೆನ ತಗೊಂಡು ಅದನ್ನು ಕೂಡ ಇದೇ ರೀತಿ ಮೀಡಿಯಮ್ ಸೈಜ್ಗೆ ಲಟ್ಟಿಸ್ಕೋಬೇಕು. ಅದನ್ನು ಕೂಡ ನೋಡಿ ನಾನು ಲಟ್ಟಿಸ್ತಿದ್ದೀನಲ್ಲ ಅದೇ ರೀತಿ. ಈಗ ಹಿಟ್ಟು ಹಚ್ಕೊಂಡು ಲಟ್ಟಿಸಿ ಸೈಡಲ್ಲಿ ಎತ್ತಿಟ್ಟಿದ್ದೀನಲ್ಲ ಅದೇ ರೀತಿ ಅದೇ ಸೈಜ್ಗೆ ಅದನ್ನು ಕೂಡ ಲಟ್ಟಿಸ್ಕೋಬೇಕು. ಅಲ್ಲಿ ಲಟ್ಟಿಸ್ತೀನಿ ನೋಡಿ. ಈಗ ನಾನು ಒಂದೇ ಸೈಜ್ಗೆ ಲಟ್ಟಿಸ್ಬೇಕು 2. ಈಗ 2 ಒಂದೇ ಸೈಜ್ಗೆ ಆಯ್ತಲ್ವ. ಈಗ ಏನು ಮಾಡಬೇಕಂದ್ರೆ ಒಂದು ಚಪಾತಿಗೆ ಹಿಟ್ಟನ್ನ ಹಚ್ಚಬೇಕು. ಒಂದು ಸೈಡ್ಗೆ ಈಗ ಹಿಟ್ಟನ್ನು ಹಚ್ಚಿ ಇನ್ನೊಂದು ಸೈಡ್ಗೆ ಎಣ್ಣೆನ ಹಚ್ಚಬೇಕು. ನೋಡಿ ನಾನು ಹಚ್ತೀನಿ. ಈಗ ಒಂದು ಚಪಾತಿಗೆ ಹಿಟ್ಟು ಹಚ್ತಾ ಇದ್ದೀನಿ. ಆ ರೀತಿ ಹಿಟ್ಟನ್ನ ಹಚ್ಚಿ ಈಗ ಇನ್ನೊಂದು ಉಳಿದೈತಲ್ಲ ಚಪಾತಿ, ಆ ಚಪಾತಿಗೆ ಸುತ್ತ ಎಣ್ಣೆನ ಹಚ್ಚಬೇಕು. ಆ ರೀತಿ ಎಣ್ಣೆನ ಹಚ್ಚಿ ಅದಕ್ಕೆ ಹಿಟ್ಟು ಹಚ್ಚಿರೋ ಚಪಾತಿ ಮೇಲೆ ಅಂಟಿಸ್ಬೇಕು. ಆ ರೀತಿ ಒಂದು ಕಡೆ ಎಣ್ಣೆ ಒಂದು ಕಡೆ ಹಿಟ್ಟು ಆ ರೀತಿ ಅಂಟಿಸಿ ಈಗ 2 ಕಡೆನೂ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು. ಈಗ ನೋಡಿ ನಾನು ಲಟ್ಟಿಸಿ ತೋರಿಸ್ತೀನಿ ನಿಮಗೆ. ಈಗ ನೋಡಿ ಆ ಥರ ಹಿಟ್ಟನ್ನ ಹಚ್ಚಿ ಲಟ್ಟಿಸ್ಬೇಕೀಗ ತೋರಿಸ್ತೀನಿ ನಾನು. ಅದೇ ರೀತಿ ಲಟ್ಟಿಸಿ ನೋಡಿ ಹೀಗೆ ಇದಂತೂ ರೌಂಡ್ ಶೇಪೇ ಬರುತ್ತೆ. ಯಾವುದೇ ರೀತಿ ಲಟ್ಸಕ್ಕೆ ಬರದೇ ಇದ್ದವರು ಕೂಡ ಈ ಚಪಾತಿನ ಲಟ್ಟಿಸ್ಕೋಬೋದು ಸಿಂಪಲ್ಲಾಗಿ. ಹಾಗೆ 2 ಲೇಯರು ಕೂಡ ಬರುತ್ತೆ ಇದು. ನೋಡಿ ಈ ರೀತಿ ಲಟ್ಟಿಸ್ಕೊಂಡು ತವ ಮೇಲೆ ಹಾಕಿ ಬೇಯಿಸ್ಬೇಕು. ನೋಡಿ ನಾನು ಲಟ್ಟಿಸ್ತಾ ಇದ್ದೀನಲ್ಲ ಅದೇ ರೀತಿ. ನಾನು ಚಪಾತಿನೂ ತುಂಬ ದೊಡ್ಡದಾಗಿ ಲಟ್ಟಿಸ್ತೀನಿ. ಹೈ ಫ್ಲೇಮಲ್ಲೇ ಚಪಾತಿನ ಸುಡಬೇಕು. ಕಡಿಮೆ ಫ್ಲೇಮಲ್ಲಿ ಚಪಾತಿನ ಸುಟ್ಟರೆ ಚಪಾತಿ ಸ್ಮೂತಾಗಿ ಬರಲ್ಲ. ನೋಡಿ ಈಗ ನಾನು ಚಪಾತಿ ಬೇಯಿಸ್ತೀನಿ. ಅದು ಕೂಡ ಹಾಗೆ ಈಗ 2 ಚಪಾತಿನ ನಾವು ಯಾವ ರೀತಿ ಬೇಯಿಸಿದ್ವಲ್ಲ ಅದೇ ರೀತಿ ಇದನ್ನು ಕೂಡ 4 ಸಲ ಬೇಯಿಸಬೇಕು. 2 ಕಡೆನೂ 4 ಸಲ ಬೇಯಿಸಿ ತೆಗಿಬೇಕು. ಮೇಲೆ ನಿಮಗೆ ಎಣ್ಣೆ ಬೇಕಾದರೆ ಎಣ್ಣೆನ ಹಾಕಬಹುದು, ಎಣ್ಣೆ ಹಾಕಿ ಬೇಯಿಸ್ಬೋದು. ಆದರೆ ಜಾಸ್ತಿ ಎಣ್ಣೆನ ನಾನು ಹಾಕಲ್ಲ, ಸ್ವಲ್ಪನೇ ಹಾಕಿ ಬೇಯಿಸೋದು. ನಮ್ಮ ಮನೆಯವರು ಜಾಸ್ತಿ ಎಣ್ಣೆ ತಿನ್ನಲ್ಲ, ಸೊ ಅದಕ್ಕೆ ನಾನು ಸ್ವಲ್ಪನೇ ಹಾಕ್ತೀನಿ. ನಿಮಗೆ ಯಾವ ರೀತಿ ಬೇಕೋ ಎಷ್ಟು ಬೇಕೋ ಎಣ್ಣೆನ ನೀವು ಹಾಕ್ಕೋಬೋದು. ಈಗ ಈ ರೀತಿ ಬೇಯಿಸಾದ್ಮೇಲೆ ತೋರಿಸ್ತೀನಿ ನಿಮಗೆ 2 ಲೇಯರ್ ಯಾವ ರೀತಿ ಬರುತ್ತೆ ಅಂತ. ನೋಡಿ ಇದು 2 ಲೇಯರ್ ಬೇಯ್ದಿರೋ ಚಪಾತಿ ಇದು. ನೋಡಿ 2 ಲೇಯರ್ ಹೇಗೆ ಬರುತ್ತೆ ಅಂತ. ಅದು ಆಲ್ರೆಡಿ 2 ಲೇಯರ್ ಉಪ್ಪಿದಾಗಲೇ ಬಿಚ್ಕೊಂಡು ಬಿಡುತ್ತೆ, ಅದು ತವ ಮೇಲೇ ಬಿಚ್ಕೊಳ್ಳುತ್ತೆ. ನೋಡಿ ಒಂದು ಚಪಾತಿಲಿ 2 ಚಪಾತಿನ ಮಾಡ್ಕೋಬೋದು. ತುಂಬ ಸಿಂಪಲ್ಲು, ಬೇಗನೂ ಆಗುತ್ತೆ ಚಪಾತಿ. ನೋಡಿ 2 ಚಪಾತಿ ಆಯಿತು, 2 ಲೇಯರ್. 3 ಥರ ಚಪಾತಿ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಈ ರೆಸಿಪಿ ನಿಮಗೆ
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.